ಸರ್ಕಾರಕ್ಕೆ, ರೈತರ ವಿರೋಧಿ ಮೋದಿ ಸರ್ಕಾರಕ್ಕೆ, ಅಲ್ಪಸಂಖ್ಯಾತರ ವಿರೋಧಿ ಮೋದಿ ಸರ್ಕಾರಕ್ಕೆ, ವಿರೋಧಿ ಮೋದಿ ಸರ್ಕಾರಕ್ಕೆ आवाज दो, आवाज दो, आवाज दो, आवाज दो। डाउन डाउन अमित शाह, डाउन डाउन अमित शाह, डाउन डाउन अमित शाह, डाउन डाउन अमित शाह, डाउन डाउन अमित शाह। आवाज दो, आवाज दो। भ्रष्ट बीजेपी सरकारಕ್ಕೆ, भ्रष्ट बीजेपी सरकारಕ್ಕೆ। ಇವತ್ತು ಹುಬ್ಬಳ್ಳಿ ಧಾರವಾಡ ಬಂದ್ಗೆ ಕರೆ ನೀಡಿರುವಂತಹ ದಲಿತ ಸಂಘಟನೆಗಳು, ಅಲ್ಪಸಂಖ್ಯಾತರು, ಹಿಂದುಳಿದ ಮತ್ತು ಎಲ್ಲ ಜನಾಂಗದ ಸಂಘಟನೆಗಳು ಕೂಡ ಇವತ್ತು ಹುಬ್ಬಳ್ಳಿ ಧಾರವಾಡಿಗೆ ಏನು ಅಮಿತ್ ಶಾ ಅವರ ಒಂದು ಹೇಳಿಕೆಯ ಸಮಸ್ತ ಜನರು, ನಾಗರಿಕರು, ವ್ಯಾಪಾರಸ್ಥರು ಎಲ್ಲರೂ ಕೂಡ ಒಬ್ಬ ರಾಷ್ಟ್ರ ನಾಯಕನಿಗೆ, ಒಬ್ಬ ವಿಶ್ವ ನಾಯಕನಿಗೆ ಏನು ಅಪಮಾನ ಆಗಿದೆ ಅದನ್ನು ಖಂಡಿಸಿ ಬಹುಶಃ ಸ್ವಯಂ ಪ್ರೇರಿತವಾಗಿ ಇವತ್ತು ಎಲ್ಲ ಹುಬ್ಬಳ್ಳಿ ಧಾರವಾಡ ಎಲ್ಲ ಅಂಗಡಿಗಳು ಕೂಡ ಇವತ್ತು ಸಂಪೂರ್ಣವಾಗಿ ಸ್ಥಗಿತವಾಗಿ ಬಂದ್ ಮಾಡಿದೆ. ಅದಕ್ಕೆ ನಾನು ಅವರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೀನಿ. ಯಾಕಂದರೆ ಅಂಬೇಡ್ಕರರು ಯಾವುದೇ ಒಂದು ಜಾತಿಗೆ ಸೀಮಿತವಾದಂಥ ಮನುಷ್ಯ. ಇವತ್ತು ಅಂಬೇಡ್ಕರ್ ಒಬ್ಬ ವಿಶ್ವಮಾನವ, ಇಡೀ ವಿಶ್ವಕ್ಕೆ ಮಾದರಿಯಾದಂಥ ಒಂದು ಸಂವಿಧಾನವನ್ನು ಕೊಟ್ಟು ಇಡೀ ಈ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಕೂಡ ಈ ಜೀವನವನ್ನು ರೂಪಿಸಿಕೊಂಡಿದ್ದೀವಿ. ಅಂತಹ ಮಹಾತ್ಮನಿಗೆ ಅವಮಾನ ಆದಾಗ ಒಬ್ಬ ರಾಷ್ಟ್ರ ನಾಯಕನಿಗೆ ರಾಷ್ಟ್ರದ್ರೋಹ ಬಗೆದಂಗ ಅಂತ ತಿಳ್ಕೊಂಡು ಇವತ್ತು ಎಲ್ಲರೂ ಕೂಡ ಈ ಒಂದು ಸಂಘಟನೆಗಳು, ಅನೇಕ ಸಂಘಟನೆಗಳು ಭಾಗಿಯಾಗಿ ಯಶಸ್ವಿಯಾಗಿ ಬಂದಾಗಿದೆ. ಇವತ್ತು ಅಮಿತ್ ಶಾ ಅವರು ಹೇಳಿದ್ದಾರೆ, ಎಲ್ಲೋ ಒಂದು ಕಡೆ ಅಂಬೇಡ್ಕರ್ ಅನ್ನುವಂಥದ್ದು ಒಂದು ಫ್ಯಾಷನ್ ಆಗಿದೆ ಅಂತೇಳಿ. ಅಂಬೇಡ್ಕರ್ ಅನ್ನುವಂಥದ್ದು ಫ್ಯಾಷನ್ ಅಲ್ಲ, ಅದು ನಮ್ಮ ಒಂದು ಜೀವ, ಅದು ಒಂದು ನಮ್ಮ ಉಸಿರು, ನಮ್ಮ ಪ್ರಾಣ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಅಂಬೇಡ್ಕರ್ ಅವರು ಏನೋ ಒಂದು ರೀತಿಯಲ್ಲಿ ಅವಹೇಳನಕಾರಿಯಾಗಿ ಏನು ಅಮಿತ್ ಶಾ ಅವ್ರು ಏನು ಮಾತಾಡಿ ಇವತ್ತು ಹೇಳ್ತಾರೆ, ನಿಮಗೇನಾದರೂ ಅಂಬೇಡ್ಕರ್ ಬದಲಾಗಿ ಇವತ್ತು ನೀವು ದೇವ್ರನ್ನ ಸ್ಮರಿಸಿದರೆ ಬಹುಶಃ ಸ್ವರ್ಗಕ್ಕೆ ಹೋಗ್ತಿದ್ರಿ ಅಂತೇಳಿ. ಬಹುಶಃ ನಮಗೇನಾದರೂ ಸ್ವರ್ಗ ನೋಡಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಈ ಭಾರತ ಭೂಮಿನೇ ಸ್ವರ್ಗ ನಮಗೆ. ಬಹುಶಃ ಅಮಿತ್ ಶಾ ಅವ್ರಿಗೆ ಯಾವುದು ಸ್ವರ್ಗ ಮೇಲಿದ್ದರೆ ಮೇಲೆ ಹೋಗಲಿ, ನಮಗೆ ಬೇಕಾಗಿಲ್ಲ ಅಂತ ಸ್ವರ್ಗ. ಇಷ್ಟು ದಿನ ಇವರು ಸ್ವರ್ಗ ನರಕ ಅಂತೇಳಿ ತೋರಿಸಿ ನಮ್ಮನ್ನು ಈ ರೀತಿ ಮಾಡಿದ್ದಾರೆ. ಬಹುಶಃ ಸಾವಿರಾರು ವರ್ಷಗಳು ಇವತ್ತು ಏನು ಈ ನಮ್ಮ ದಲಿತರನ್ನು, ಅಸ್ಪೃಶ್ಯರನ್ನು ಇವತ್ತು ಈ ಅಸ್ಪೃಶ್ಯತೆ ಆಚರಣೆ ಮಾಡೋದ್ರ ಮೂಲಕ ನಮ್ಮನ್ನು ಕತ್ತಲಲ್ಲಿಟ್ಟಿದ್ರು. ಬಹುಶಃ ಆ ಟೈಮ್ನಲ್ಲಿ ಯಾವ ದೇವರು ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಬಂದಿಲ್ಲ. ಬಹುಶಃ ಇವತ್ತೇನಾದರೂ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಬಂದಂಥ ಕಣ್ಣಿಗೆ ಕಂಡಂಥ ದೇವರು ಯಾರಾದರೂ ಇದ್ದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ ಹೇಳಲಿಕ್ಕೆ ಬಯಸ್ತೀನಿ. ಬಹುಶಃ ಈ ರಾಷ್ಟ್ರದ SC ST OBC ಜನಾಂಗಕ್ಕೆ ಏನಾದರೂ ನಮಗೆ ಅಕ್ಷರ, ಅನ್ನ, ಅರಿವು, ಸ್ವಾಭಿಮಾನದ ಬದುಕನ್ನು ಯಾರಾದರೂ ಕೊಟ್ಟಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಆ ನಿಟ್ಟಿನಲ್ಲಿ ಅಂಥ ಮಹಾತ್ಮನಿಗೆ ಏನಾದರೂ ಬಹುಶಃ ಅಗೌರವ ತರುವಂಥದ್ದಾದರೆ ನಾವ್ಯಾರೂ ಕೂಡ ಸುಮ್ಮನೆ ಇರೋದಿಲ್ಲ ಅನ್ನುವಂಥದ್ದು ಇವತ್ತಿನ ಒಂದು ಬಂದೇ ಇವತ್ತು ದೆಹಲಿಗೆ ಒಂದು ಸಂದೇಶವನ್ನು ಕಳಿಸಿಕೊಡ್ತಾ ಇದ್ದೀವಿ. ಕೂಡಲೇ ಇದನ್ನು ತಿಳ್ಕೊಂಡು ಇಡೀ ದೇಶದಲ್ಲಿ ಎಲ್ಲ ಕಡೆಯೂ ಕೂಡ ಬಂದ್ ಆಚರಣೆ ಆಗ್ತಾಯಿದೆ, ಅದನ್ನು ವಿರೋಧಿಸ್ತಾ ಇದ್ದಾರೆ. ಅಂದಮೇಲೆ ಇವತ್ತು ಮೋದಿಯವರು ತಿಳ್ಕೊಂಡು ಇಮಿಡಿಯೇಟಾಗಿ ಅಮಿತ್ ಶಾನ ವಜಾ ಮಾಡುವಂಥ ಕೆಲಸ ಮಾಡಬೇಕು. ಅವ್ರಿಗೇನಾದರೂ ಸಂವಿಧಾನದ ಮೇಲೆ ಗೌರವ ಇದ್ದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಗೌರವ ಇದ್ದರೆ, ಇವತ್ತು ಅವರ ರಾಷ್ಟ್ರ ಪ್ರೇಮ ಮೆರೆಯುವಂಥ ಕೆಲಸ ಏನಾದರೂ ಮಾಡಬೇಕಾದ್ರೆ ಅಮಿತ್ ಶಾಗೆ ರಾಜೀನಾಮೆ ಕೊಡುವಂಥ ಕೆಲಸ ಆಗುತ್ತೆ. ನಮ್ಮ ಚಾನಲನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ತಪ್ಪದೇ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ವರದಿ ಬಾಲು ಹುಬ್ಬಳ್ಳಿ. ನಿರಂತರ ಸುದ್ದಿಗಾಗಿ HD 24x7 ನ್ಯೂಸ್ ಅನ್ನು ವೀಕ್ಷಿಸಿ.